ತಂಡ ತುಂಬಾ ಚಿಕ್ಕದು. ಇಷ್ಟೇ ನಮ್ಮ ತಂಡ. ಈ ತಂಡದಲ್ಲಿ ಎಲ್ಲರೂ ನಾವು ಫಸ್ಟ್ ಟೈಮರ್ಸ್. ನಾವು ಎಲ್ಲರದು ಮೊದಲನೇ ಬಾರಿಯ ಪ್ರಯತ್ನದಲ್ಲಿ ಮಾಡಿರೋ ಚಿತ್ರ ಇದು. ಚಿತ್ರದ ಸಾರಾಂಶ ನಮ್ಮ ಡೈರೆಕ್ಟರ್ ಹೇಳಿದಂಗೆ, ಈ ಸಾರಂಗಿ ಎಂಬುದು ಒಂದು ನಮ್ಮ ಸಮಾಜದಲ್ಲಿ ನಾವು ದಿನ ಬೆಳಗಾದ್ರೆ ಒಂದು ಮುಖವಾಡ ಧರಿಸ್ತಾನೆ ಇರ್ತೀವಿ. ನಮ್ಮ ತಂದೆ ತಾಯಂದ್ರ ಮುಂದೆ ಒಂದು ಮುಖವಾಡ, ಸ್ಕೂಲ್ಗೆ ಹೋದಾಗ ಒಂದು ಮುಖವಾಡ, ಕಾಲೇಜ್ಗೆ ಹೋದಾಗ ಒಂದು ಮುಖವಾಡ, ಹಾಗೆ ಕೆಲ್ಸಕ್ಕೆ ಹೋದಾಗ ಇನ್ನೊಂದು ಮುಖವಾಡ. ಈ ತರ ಮುಖವಾಡ ಹಾಕಿನೇ ನಾವು ಜೀವನ ನಡೆಸ್ತಾ ಇರ್ತೀವಿ. ಬಟ್ ನಿಮಗೆ ಒಂದು ಸನ್ನಿವೇಶ ಸಿಕ್ಕಿದಾಗ, ಆ ಸನ್ನಿವೇಶದಲ್ಲಿ ನಿಮ್ಮನ್ನ ಯಾರು ಜಡ್ಜ್ ಮಾಡಕ್ಕೆ ಯಾರು ಇಲ್ಲದೆ ಇದ್ದಾಗ, ಆ ಸನ್ನಿವೇಶದಲ್ಲೂ ನಿಮ್ಮ ಮೌಲ್ಯಗಳನ್ನ ನೀವು ಉಳಿಸ್ಕೋತೀರಾ. ಆ ಸನ್ನಿವೇಶ ಬಂದಾಗ ನೀವು ಹೆಂಗೆ ಅದನ್ನ ಆ ಪರೀಕ್ಷೆಗಳನ್ನ ಪಾರ್ ಮಾಡ್ತೀರಾ ಅನ್ನೋದೇ ನಮ್ಮ ಸಾರಂಗಿಯ ಸಾರಾಂಶ. ಇನ್ನ ಹೆಚ್ಚು ಏನು ಹೇಳಿದೆ ನಾನು, ನಮ್ಮ ಲೀಡ್ ಆಕ್ಟರ್ ಶ್ವೇತಾ ಅವರು ಮಾತಾಡಲಿ ಅಂತ ಹೋಗ್ತೀನಿ. ಎಸ್ ಸರ್. ಇದು ಶುರುವಾಗಿದ್ದು ಅಕ್ಟೋಬರ್ 2023 ನಲ್ಲಿ ಶುರು ಮಾಡಿದ್ದು ನಾವು. ಸ್ವಲ್ಪ ಎಡಿಟಿಂಗ್ ಟೇಬಲ್ ಅಲ್ಲಿ ಸ್ವಲ್ಪ ದಿನ ಮಾಡಿದ್ವಿ ನಾವು, ಯಾಕಂದ್ರೆ ನಮ್ಮ ಚಿಕ್ಕ ಟೀಮ್ ಅಲ್ವಾ ನಮ್ದು. ಪ್ಲಸ್ ನಮ್ಮ ಡೈರೆಕ್ಟರ್ ಹ್ಯೂಸ್ಟನ್ ಟೆಕ್ಸಸ್ ಅಲ್ಲಿ ಇರೋದು. ಸೊ ಅವ್ರಿಗೆ ನಾನು ಅಲ್ಲೇ ಇದ್ದಿದ್ದು, ಹ್ಯೂಸ್ಟನ್ ಟೆಕ್ಸಸ್ ಇಂದ ನಾನು ಬಂದಿದ್ದು. ಬಟ್ ನಾನಿವಾಗ ಇಲ್ಲೇ ವಾಸಿಸ್ತಾ ಇದ್ದೀನಿ. ಬಟ್ ಅಲ್ಲಿದ್ದಾಗ ಅಲ್ಲಿ ನಾವು ಇದನ್ನ ಕನ್ಸೆಪ್ಷಲೈಸ್ ಮಾಡಿದ್ದು, ಕಥೆನ ಕನ್ಸೆಪ್ಷಲೈಸ್ ಮಾಡಿ ಇಲ್ಲಿ ಮಾಡಿದ್ವಿ. ಅಕ್ಟೋಬರ್ ಆದಮೇಲೆ ಡಿಸೆಂಬರ್ ತನಕ ಶೂಟಿಂಗ್ ಮಾಡಿದ್ವಿ. 2024 ಎಡಿಟಿಂಗ್ ಅಲ್ಲಿ ಹೋಯ್ತು. ಎಡಿಟಿಂಗ್ ಆದಮೇಲೆ ನಮ್ಮ ಇಲ್ಲಿ ಸಿನಿಮಾಟೋಗ್ರಾಫರ್ ಅವ್ರು ಮತ್ತೆ ಸೌಂಡ್ ಡಿಸೈನರ್ಸ್ ಎಲ್ಲ ಹೆಲ್ಪ್ ಮಾಡಿ ಇವಾಗ ನಾವು ರಿಲೀಸ್ ಮಾಡ್ತೀವಿ. ಜಾಸ್ತಿ ಹೇಳಿದ್ರೆ ಇದು ಕಥೆ ಹೇಳ್ದಂಗೆ ಆಗುತ್ತೆ, ಬಟ್ ಹೇಳ್ತೀನಿ. ವಾದ್ಯದ ಹೆಸರು ಅಂತ ಇರ್ಬೋದು, ಬಟ್ ಇದ್ರ ಕಥೆನಲ್ಲಿ ಸ್ವಾರಸ್ಯವಾದೇನು ಅಂದ್ರೆ, ಒಂದು ಸಾರಂಗಿ ಬೆಟ್ಟ ಅಂತ ಒಂದು ಬರುತ್ತೆ. ಆ ಬೆಟ್ಟದ ಹಿಂದೆ ಏನ್ ಕಥೆ, ಆ ಕಥೆಯಲ್ಲಿ ಲೀಡ್ ಆಕ್ಟರ್ಸ್ ಹೆಂಗ್ ಬರ್ತಾಳೆ, ಈ ಲೀಡ್ ಆಕ್ಟರ್ ಹೆಂಗ್ ಬರ್ತಾನೆ, ಅದ್ರ ಬಗ್ಗೆ ಆಧಾರಿತವಾಗಿತ್ತು. ಸೊ ಸಾರಂಗಿ ಅನ್ನೋದು ಒಂದು ಬೆಟ್ಟದ ಹೆಸರಲ್ಲಿ. ಅದು ಆ ಬೆಟ್ಟ ತುಂಬಾ ಪ್ರಾಮಿನೆಂಟ್ ಆಗಿ ಚಿತ್ರದಲ್ಲಿ ಹಲವಾರು ಸಲ ರೆಫರೆನ್ಸ್ ಆಗ್ತಾನೆ ಇರುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಶ್ವೇತಾ ರವಳ್ ಅಂತ. ಸೊ ಸರ್ ಹೇಳಿದ್ರು ಫಿಲಮ್ ಹೇಗೆ, ಡ್ಯೂರೇಷನ್, ಕಂಟೆಂಟ್ ಎಲ್ಲ. ನನ್ನ ಕ್ಯಾರೆಕ್ಟರ್ ಒಂಥರ ತುಂಬಾ ಡಿಫ್ರೆಂಟ್ ಆಗಿದೆ. ಈಗ ವುಮೆನ್ ಅಂದ್ರೆ ತುಂಬಾ ಶೇಡ್ಸ್ ಇದಾವೆ ವಿಮೆನ್. ಸೊ ಆ ವುಮೆನ್ನ ಕೆಲವು ಶೇಡ್ಸ್ ಅನ್ನ ನನಗೆ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಸಿಕ್ತು. ನಾಟ್ ಜಸ್ಟ್ ಒನ್, ಬಟ್ ಕೆಲವು ಶೇಡ್ಸ್. ಸೊ ತುಂಬಾ ಮಿಸ್ಟೀರಿಯಸ್ ಆಗಿದೆ ಫಿಲ್ಮ್. ನೀವು ಕೇಳಿದಾಗೆ ಅಷ್ಟು ಲಾಂಗ್ ಡ್ಯೂರೇಷನ್ ಇಬ್ಬರೇ ಆಕ್ಟರ್ಸ್ ಹೇಗೆ ಇರಬಹುದು ಅಂತ. ಸೊ ಸ್ವಲ್ಪ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಆ ಥರ ಒಂಥರ ಡಿಫ್ರೆಂಟ್ ಆಗಿದೆ. ಸೊ ಸ್ಕ್ರಿಪ್ಟ್ ಓದಬೇಕಾದ್ರೆ ನನಗೂ ತುಂಬ ಕ್ಯೂರಿಯಸ್ ಆಗಿದೆ ಆ್ಯಂಡ್ ಎಕ್ಸೈಟ್ ಆಗಿದೆ. ಸೊ ತುಂಬ ಡಿಫ್ರೆಂಟ್ ಕಾನ್ಸೆಪ್ಟ್ ಆ್ಯಂಡ್ ಆನೆಸ್ಟಿ, ಪ್ರಾಮಾಣಿಕತೆ, ಈ ಥರ ಕತೆ ಈ ಥರದ್ದೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ. ಸೊ ನಾನು ಬೇಸಿಕಲಿ ಯಾವುದೇ ಫಾರ್ಮಲ್ ಥಿಯೇಟರ್ ಎಜುಕೇಶನ್ ತಗೊಂಡಿಲ್ಲ. ಕಳೆದ 2017 ನಾನು ಥಿಯೇಟರ್ ಪ್ರಾಕ್ಟಿಷನರ್ ಆಗಿ ಮಾಡ್ತಿದ್ದೇನೆ. ಆ್ಯಂಡ್ ನಾನು ಪ್ರೊಫೆಷನಲ್ ಡಾನ್ಸರ್, ಭರತನಾಟ್ಯಂ ಆರ್ಟಿಸ್ಟ್, ಆ್ಯಂಡ್ ನಂದೇ ಓನ್ ಟೀಮ್ ಇದೆ. ಸೊ ಅದರ ಮುಖಾಂತರ ನಂದಗೋಕುಲ ಡಾನ್ಸ್ ಕಂಪನಿ ಅಂತ, ಅದರ ಮುಖಾಂತರ ಬೇರೆ ಬೇರೆ ಸ್ಟೇಜಸ್ ಅಲ್ಲಿ ಡಾನ್ಸ್ ಪರ್ಫಾರ್ಮೆನ್ಸ್, ಆಲ್ಸೋ ಥಿಯೇಟರ್. ಸೊ ಕರ್ನಾಟಕದ ಬೇರೆ ಬೇರೆ ಥಿಯೇಟರ್ ಡೈರೆಕ್ಟರ್ಸ್ ಹತ್ರ ವರ್ಕ್ ಮಾಡಿದ್ದೀನಿ, ಅವ್ರ ಹತ್ರ ಕಲ್ತಿದ್ದೀನಿ. ಬಟ್ ಫಾರ್ಮಲ್ ಆಗಿ ಯಾವುದೇ ಥಿಯೇಟರ್ ಸ್ಕೂಲಿಂದ ಟ್ರೈನಿಂಗ್ ತಗೊಂಡಿಲ್ಲ. ಒಂದೇ ಒಂದು ಆಡ್ ಮಾಡ್ತೀನಿ ಅವ್ರು ಹೇಳಿದ್ದಕ್ಕೆ. ಶೇಡ್ಸ್ ಬಗ್ಗೆ ಕೇಳಿದ್ರಲ್ಲ, ಸೊ ಅವ್ರು ಡಿಫ್ರೆಂಟ್ ಶೇಡ್ಸ್ ಅಂದ್ರೆ, ಈ ಚಿತ್ರದಲ್ಲಿ ತುಂಬಾನೇ ಬುದ್ಧಿವಂತಿಕೆನೂ ಇದೆ, ಹಾಗೆ ಪರೀಕ್ಷೆ ಮಾಡೋ ಸಾಬಲ್ಯತೆನೂ ಇದೆ, ಹಾಗೆಯೇ ಇಂಟೆಗ್ರಿಟಿ ಕ್ವೆಶ್ಚನ್ ಮಾಡಿ ಅವ್ರು ಬೋಲ್ಡ್ ಆಗಿ ಕರೇಜಸ್ ಆಗಿ ನಿಂತ್ಕೋತಾಳೆ. ಸೊ ಡಿಫ್ರೆಂಟ್ ಶೇಡ್ಸ್ ಇದ್ರಲ್ಲೇ ಕಾಣಿಸೋದು ಅವ್ರದ್ದು. ಅಂದ್ರೆ ಧೈರ್ಯಶಾಲಿ, ಸಾಹಸ ಇರೋಳು, ಹಾಗೆಯೇ ಬುದ್ಧಿವಂತ, ಚಾತುರ್ಯ. ಸೊ ಎಲ್ಲ ಶೇಡ್ಸ್ ತುಂಬಿಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತೇಜೇಶ್ ಅಂತ ಅಂದ್ಬಿಟ್ಟು. ಸೊ ಈ ಚಿತ್ರದ ಪ್ರೊಡ್ಯೂಸರ್ ಮತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಮ್ಮ ಸಿಸ್ಟರ್ ಇನ್ ಲಾ ಇದ್ದಾರೆ. ಸೊ ನಾವೆಲ್ಲ ಸೇರಿ ಒಂದು ಇದು ಮೂವಿ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಫಸ್ಟ್ ನಾವು ಸ್ಟೋರಿ ನೋಡಿದ್ವಿ. ಸ್ಟೋರಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಇಟ್ಸ್ ಲೈಕ್ ಎ ಮೋರ್ ಸಿಂಪ್ಲಿಸಿಟಿ ಆಗಿತ್ತು, ತುಂಬ ಚೆನ್ನಾಗಿತ್ತು ಅದು. ಸೊ ಹಾಗಾಗಿ ನಾವು ಈ ಮೂವಿನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸ್ಟೋರಿ ನೋಡಿ ತುಂಬ ಚೆನ್ನಾಗಿ ಇಷ್ಟ ಆಯಿತು. ನಾನು ಈ ಟೀಮಿಗೆ ಪರಿಚಯ ಆಗಿದ್ದು ನಂಜಪ್ಪಯಿಂದ. ನಾನು ಸ್ಕೂಲ್ ಫ್ರೆಂಡ್ಸ್ ಆಗಿದ್ದು. ಸೊ ಇವರು DOP ಆಗಿ ಸೆಲೆಕ್ಟ್ ಆಗಿದ್ರು. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಮೂವಿ ಇಂಡಸ್ಟ್ರಿ ಮೇಲೆ ಒಂದು 5 ವರ್ಷ ಆಗಿದೆ, ಒಂದಷ್ಟು ಮೂವೀಸಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಸೊ ಹಾಗಾಗಿ ಇದರಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಸ್ವಲ್ಪ ಹೆಲ್ಪ್ ಅಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಸೊ ಹಾಗಾಗಿ
ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಇದಕ್ಕೆ ಸೇರ್ಕೊಂಡಿದ್ದೆ. ಬಟ್ ಎಲ್ಲರೂ ನಾವು ಇಷ್ಟೇ ಜನ ಇದ್ದೀವಿ, ಎಲ್ಲರೂ ಎಲ್ಲ ಕೆಲಸನೂ ಮಾಡಿದ್ದೀವಿ, ಇನ್ಕ್ಲೂಡಿಂಗ್ ಆರ್ಟ್, ಕಾಸ್ಟ್ಯೂಮ್, ಮೇಕಪ್ ಎಲ್ಲ ನಾವು ನೋಡಿ. ಇನ್ನೊಬ್ಬ ಮಾತ್ರ ಮಿಸ್ ಆಗಿದ್ದಾನೆ, ವಿಶ್ವ ಅನ್ನೋನು. ಸೊ ಚಾಕುಲ್ ನೋಡ್ಬಿಟ್ಟು ಅವ್ರಿಗೆ ಇಷ್ಟ ಆಗಿ ಅವರು ನನ್ನ ಸೆಲೆಕ್ಟ್ ಮಾಡಿದ್ರು. ಇದಕ್ಕೆ ನಂದು ಇದು ಫಸ್ಟ್ ಟೈಮ್ ಇದು, ಜಾಸ್ತಿ ಏನು ಎಕ್ಸ್ಪೀರಿಯನ್ಸ್ ಇಲ್ಲ. ನಾವು ಆ್ಯಕ್ಚುಲಿ ನೈಟ್ ಇರೋದಲ್ಲ, ನೈಟ್ ಶೂಟ್ಸು. ನಾವು ಅದನ್ನ ಡೇ ಶೂಟ್ ಮಾಡ್ತೀವಿ, ಎಲ್ಲ ಕವರ್ ಮಾಡಿಬಿಟ್ಟು ಡೇ ಟು ನೈಟ್ ಶೂಟ್ ಮಾಡ್ತೀವಿ ನಾವು. ಯಾಕಂದರೆ ನಾವು ಮಾಡಿರೋದ ಕಾಡು ಅಂಥ ಜಾಗದಲ್ಲಿ, ಸೊ ಅದು ರಿಸ್ಕ್ ಆಗುತ್ತೆ, ಟ್ರಾವೆಲಿಂಗು ರಿಸ್ಕ್ ಆಗುತ್ತೆ, ಅದೆಲ್ಲ ಇಷ್ಟು ಮಾತಾಡೋಣ.